ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಮ್ಸ್ಟಾರ್ ಬಗ್ಗೆ, ಅದು ಟೋಕನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಕತೆ ಅವರೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳ್ತಾ ಇದ್ದೆ, ಕ್ಲೈಮ್ ಆಗುತ್ತಾ ಇಲ್ವಾ, ಇದೇನು ಎರಡೆರಡು ನೆಕ್ಸ್ಟ್ ಕ್ಲೈಮ್ ಅಂತ ಕೊಟ್ಟಿದ್ದಾರೆ, ಅನ್ಕ್ಲೈಮ್ಡ್ ಅಂತ ಕೊಟ್ಟಿದ್ದಾರೆ. ಅದೆಲ್ಲನೂ ಈಗ ಕ್ಲಿಯರ್ ಆಗಿದೆ. ಫುಲ್ಲು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಅಮೌಂಟು ಎಷ್ಟು ಪ್ರೀ ಮಾರ್ಕೆಟಲ್ಲಿದೆ, ಬಟ್ ಎಷ್ಟಕ್ಕೆ ಸೇಲ್ ಆಗೋದು ಅಂತ ಅಂದ್ಬಿಟ್ಟು ನನ್ನ ಪ್ರಕಾರದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಾನು ಕ್ರಿಪ್ಟೋ ರಿಲೇಟೆಡ್ ಆಗಿರಲಿ ಅಥವಾ ಯಾವುದೇ ಅರ್ನಿಂಗ್ಸ್ ಮೆಥಡ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿತೌಟ್ ಇನ್ವೆಸ್ಟ್ಮೆಂಟ್ ಓನ್ಲಿ ನಾನು ವೀಡಿಯೋಸ್ ಹಾಕ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ. ಆಮ್ಸ್ಟಾರ್ ಕಾಂಪ್ಯಾಕ್ಟು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನಾನು ಇದರಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಸೊ ನೀವು ಈಗಾಗಲೇ ನೋಡ್ತಾ ಇರೋದು ಇಂಟರ್ಲೂಡ್ ಸೀಸನ್ ಬಂದಿದೆ. ನೆನ್ನೆ ಇದು ಅನ್ಕ್ಲೈಮ್ಡ್ ಅಂತ ಇತ್ತು 668, ಬಟ್ ಈಗ ನೋಡಿ ಅವೈಲಬಲ್ ಅಟ್ ಸೆಪ್ಟೆಂಬರ್ 26 ಅಂತ ತೋರಿಸ್ತಾ ಇದೆ. ಅಲ್ಲಿಗೆ ಅವರು ಅನೌನ್ಸ್ಮೆಂಟಲ್ಲೂ ಕೂಡ ಹಾಕಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾವು ನೋಡೋಣ. ನೋಡಿಲಿ ನೀವು ನೋಡ್ತಾ ಇರ್ಬೋದು, ವೆಸ್ಟಿಂಗ್ ಅಂದರೆ ಏನಪ್ಪ ಅಂತಂದರೆ ಅವರೇ ಇಲ್ಲಿ ಹೋಲ್ಡ್ ಮಾಡ್ಕೊತಾರೆ. ಹೋಲ್ಡ್ ಮೀನ್ಸ್ ನಮಗೆ ಆ ಒಂದು ಕಾಯಿನ ಕೊಡಲ್ಲ. ಸೆಂಟ್ರಲ್ ಏನಿದೆಯೋ ಆ ಒಂದು ಕಾಯಿನ ನಮ್ಮ ಅಕೌಂಟಲ್ಲೇ ಇರುತ್ತೆ, ಅದನ್ನು ನಾವು ವಿತ್ಡ್ರಾ ಮಾಡೋದಕ್ಕೆ ಆಗಲ್ಲ ಅಂತ ಅರ್ಥ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಅವೈಲಬಲ್ ಅಟ್ಟು ಸೆಪ್ಟೆಂಬರ್ 26 ಅಂತ ಇದೆ. ಅದನ್ನು ನಾವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಿಮಗೆ ಈಗ ವಿತ್ಡ್ರಾ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ದೀರಲ್ಲ, ಆ ಒಂದು ಸೆಲೆಕ್ಟ್ ಮಾಡಿರೋ ವಿತ್ಡ್ರಾ ಆಪ್ಷನಲ್ಲೂ ಕೂಡ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ. ಬೈಬಿಟ್ಟಲ್ಲಿ 668 ವಿತ್ಡ್ರಾ ಆಗುತ್ತೆ. 24ನೇ ತಾರೀಕು ಕನ್ಫರ್ಮ್ ಆಗಿ ವಿತ್ಡ್ರಾ ಬರುತ್ತೆ. ನೋಡೋಣ. ಡೆಪಾಸಿಟ್ಟು ಅಲ್ಲಿಗೆ ಬೈಬಿಟ್ಗೆ ಬರುತ್ತೆ 24ನೇ ತಾರೀಕು, ಅಂದರೆ ನಾಳೆ ಬರುತ್ತೆ, ನಾಳೆ ಸಂಜೆ ಅಷ್ಟೊತ್ತಿಗೆ. ಈಗ ನೀವು ಮೈನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಎಷ್ಟು ಟೋಕನ್ ಡಿಸ್ಟ್ರಿಬ್ಯೂಷನ್ ಆಗ್ತೈತೆ, ಎಷ್ಟು ಟೋಕನ್ ಎಲ್ರಿಗೂ ಸಿಗುತ್ತೆ, ಯಾವ್ಯಾವ ರೀತಿ ಅವರು ಅನಿಸ್ತಾರೆ, ಏನು ಕತೆ ಅಂತ ಅಂದ್ಬಿಟ್ಟು ನಾವೀಗ ನೋಡಿದ್ವಲ್ಲ. ಒಂದು ಡೌಟ್ ಕ್ಲಿಯರ್ ಆಯ್ತಲ್ವಾ. ಅನ್ಕ್ಲೈಮ್ಡ್ ಅಮೌಂಟ್ ಇತ್ತಲ್ಲ, ಅದೇ ನಮಗೆ ಸೆಪ್ಟೆಂಬರ್ 26ಗೆ ಸಿಗುತ್ತೆ ಅಂತ ಒಂದು ಕನ್ಫರ್ಮ್ ಆಗಿ ಕ್ಲಿಯರ್ ಆಯಿತು. ನಾವೀಗ ಡೈರೆಕ್ಟ್ ಅನೌನ್ಸ್ಮೆಂಟ್ಗೆ ಬಂದ್ಬಿಡೋಣ. ನಿನ್ನೆ ತಾನೇ ಅವರೊಂದು ಅನೌನ್ಸ್ಮೆಂಟ್ ಹಾಕಿದ್ದಾರೆ, ಆಮ್ಸ್ಟಾರ್ ಮ್ಯಾಥ್ ಅಂತ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ, ಯಾವ ರೀತಿ ಅವ್ರದ್ದು ಕಮ್ಯುನಿಟಿ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವೀಗ ತಿಳ್ಕೊಳ್ಳೋಣ. ದ ರಿಸಲ್ಟ್ಸ್ ಆಫ್ ದಿ ಸೀಸನ್ 1 ಹ್ಯಾವ್ ಬೀನ್ ಫೈನಲೈಸ್ಡ್. ಹೇಳ್ರಪ್ಪ, ಆಯಿತು. ಸೀಸನ್ 1 ನಮಗೂ ಗೊತ್ತು. ಓವರ್ 300 million ಪೀಪಲ್ ಹ್ಯಾವ್ ಜಾಯ್ನ್ಡ್ ಆಮ್ಸ್ಟಾರ್ ಕಾಂಪ್ಯಾಕ್ಟ್ ಸಿನ್ಸ್ March 26, 2024. 131 billion qualified for the airdrop on the September 26, and around 2.3 million were banned as cheater. ನೋಡಿದ್ರೆ ಇದು ಬಂದಿದ್ದು ಮಾರ್ಚ್ 26, ಇವರು ನಮಗೆ ಏರ್ ಕೊಡ್ತಾ ಇರೋದು ಸೆಪ್ಟೆಂಬರ್ 26. ಅಲ್ಲಿಗೆ ಕರೆಕ್ಟಾಗಿ 6 ತಿಂಗಳು ವರ್ಕ್ ಮಾಡಿದ್ದೀವಿ. 6 ತಿಂಗಳು ಯಾರೆಲ್ಲ ಸ್ಟಾರ್ಟಿಂಗಿಂದ ಹಾಕ್ಕೊಂಡಿದ್ದಾರೋ ಅವರೆಲ್ಲರೂ ತುಂಬಾ ಕಷ್ಟ ಬಿದ್ದಿದ್ದಾರೆ, ಅಂದರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅದೆಲ್ಲದಕ್ಕೂ ಇವರು ಅಟ್ಲೀಸ್ಟ್ 6 ತಿಂಗಳು 1,000 ಗುರು. ನಾವೇನು ಜಾಸ್ತಿ ಕೆಲಸ ಮಾಡಿಲ್ಲ, ಒಪ್ಕೊತೀನಿ. ಯಾರೆಲ್ಲ ಜೆನ್ಯೂನಾಗಿ ವರ್ಕೌಟ್ ಮಾಡಿದ್ದಾರೆ, ಜೆನ್ಯೂನಾಗಿ ಅರ್ನಿಂಗ್ ಮಾಡಿದ್ದಾರೆ ಇದ್ರಿಗೆ, ಅವ್ರಿಗೋಸ್ಕರ ಆದರೂ ತಿಂಗಳು 1,000 ಆದರೂ ಕೊಡೋದು ಬೇಡವಾ? ನನ್ನ ಮಕ್ಕಳು ಹೇಳಿ, ಆಮ್ಸ್ಟಾರ್ ಕಾಂಪ್ಯಾಕ್ಟ್ ಅವರು ಕೊಡಲಿಲ್ಲ ಅಂದರೆ ಸೀರಿಯಸ್ಲಿ ಅವ್ರು ಇವಾಗ ಏನು 300 million ಅಂತ ಹೇಳ್ಕೊಂಡಿದ್ದಾರೋ, ನೆಕ್ಸ್ಟು 30 million ಕೂಡ ಇರೋಲ್ಲ ಅವರು. ಅಂಥ ಪ್ರೈಸ್ ಕೊಟ್ಬಿಟ್ರೆ. ನನ್ನ ಪ್ರಕಾರ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪ್ರೈಸ್ ಹೇಳಿದ್ದೀನಿ. ಈ ವಿಡಿಯೋದಲ್ಲೂ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಒಂದು ಟೋಕನ್ನು ಮಿನಿಮಮ್ 2 ರೂಪಾಯಿಂದ ಮ್ಯಾಕ್ಸಿಮಮ್ 6 ರೂಪಾಯಿ ಗಂಟ ಹೋಗೋ ಚಾನ್ಸಸ್ ಇದೆ ಒಂದು ಟೋಕನ್ನು ಇಂಡಿಯನ್ ರುಪೀಸ್ಗೆ. ನಿಮ್ಮ ಟೋಕನ್ ನೀವೇ ಅಲ್ಲೇ ಡಬಲ್ ಮಾಡ್ಕೊಬಿಡಿ. ಈಗ ಇಲ್ಲಿ ನನ್ನ ಹತ್ರ ಇರೋ ಟೋಕನ್ನು 668 ಇಂಟು 3 ರೂಪಾಯಿ ಓಡ್ತು ಅಂತಂದರೆ, 668 ಇಂಟು 3 ರೂಪಾಯಿ ಅಂತಂದರೆ 2,000 ರೂಪಾಯಿ ಸಿಗುತ್ತೆ. ನೋಡೋಣ. ನನ್ನ ಹತ್ರ ಕಮ್ಮಿ ಟೋಕನ್ ಇರೋದ್ರಿಂದ ಈ ಥರ ತೋರಿಸ್ತೈತೆ. ನಿಮ್ಮದೆಲ್ಲ ಎಷ್ಟೆಷ್ಟು ಟೋಕನ್ ಬಂದಿದೆ, ಎಷ್ಟೆಷ್ಟು ಪ್ರಾಫಿಟ್ ಪರ್ ಅವರ್ ಇತ್ತು, ಅದರಿಂದ ಎಷ್ಟೆಷ್ಟು ಟೋಟಲಾಗಿ ಅಲರ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಂದ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟು ಕೂಡ ಹೇಳ್ಬೋದು ಒಂದು ಅಂದಾಜು ಮೇಲೆ. ಇದೇ ಕನ್ಫರ್ಮ್ ಆಗಿ ಅಂತ ಹೇಳೋದಕ್ಕಾಗಲ್ಲ. ಇವರು ವೈಟ್ ಪೇಪರಲ್ಲಿ ಹೇಳಿದರು ಲಾರ್ಜೆಸ್ಟ್ ಆಫ್ ದಿ ಏರ್ ಡ್ರಾಪ್ ಅಂತ. ಏನು ಲಾರ್ಜೆಸ್ಟೋ, ಜಾಸ್ತಿ ಜನ ಇರೋದ್ರಿಂದನೇನೋ. ಈಗ ಜಾಸ್ತಿ ಜನ ಇದ್ರೂ ಅವರು ಅನಿಸ್ತಾ ಇರೋದೆಷ್ಟು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ.
ಸೊ ಅದರಲ್ಲಿ 2.3 ಮಿಲಿಯನ್ನು ಬ್ಯಾನ್ ಆಗಿದ್ದಾರಂತೆ. ಹೋಗಲಿ, ಬ್ಯಾನ್ ಆಗಲಿ, ಪರವಾಗಿಲ್ಲ. ಸೀರಿಯಸ್ಲಿ ಅವ್ರು 300 ಮಿಲಿಯನಿಂದ ಕಮ್ಮಿ ಬರಲಿಲ್ಲ ಅಂದರೆ ಕೇಳ್ಕೊಳ್ಳಿ ಫ್ರೆಂಡ್ಸ್ ಸೀಸನ್ 2ಗೆ. ಸೊ ನಾನಂತೂ ಹೇಳ್ತಾ ಇದ್ದೀನಿ, ನನಗೆ ಒಳ್ಳೆ ಅಮೌಂಟು, ಒಂದು ಜೆನ್ಯೂನ್ ಅಮೌಂಟ್ ಕೊಟ್ಟರೆ ಮಾತ್ರ ಸೀಸನ್ 2 ಕಂಟಿನ್ಯೂ ಮಾಡ್ತೀನಿ. ಇಲ್ವಾ, ಸೀರಿಯಸ್ಲಿ ನಾನಂತೂ ಆಡಲ್ಲ ಗುರು ಈ ಗೇಮ್ನ. ಏನು ಗುರು ಹಿಂಗೆ ನೆನ್ನೆಯಿಂದ ನೋಡ್ತಾನೇ ಇದ್ದೀನಿ. ಆಮ್ಸ್ಟಾರಲ್ಲ ಇದು, ಸಮಥಿಂಗ್ ಅಂತ ತುಂಬಾ ಮೆಸೇಜ್ಗಳು ನೀವೇ ನೋಡ್ತಾ ಇದ್ದೀರಾ, ಹೆಂಗೆ ಹರಿದಾಡ್ತಾ ಇದ್ದಾವೆ, ಏನೇನು ಕತೆ ಅಂತ. ಅಯ್ಯೋ, ಎಷ್ಟೋ ಜನ ಯೂಟ್ಯೂಬರ್ಸು 4 ಲ್ಯಾಕ್ ಏರ್ ಡ್ರಾಪು ಅಂದರೆ 4 ಲಕ್ಷದ ಏರ್ ಡ್ರಾಪು, ಹಂಗೆ ಹಿಂಗೆ ಅಂತ ಎವಿ ಪುಂಗ್ಬಿಟ್ಟವ್ರೆ. ಸೊ ನೋಡಿರಿ, ನಾನೊಂದು ಹೇಳ್ತಾ ಇದ್ದೀನಿ, ಇವೆಲ್ಲ ಫ್ರೀ ಏರ್ ಡ್ರಾಪ್ ಇರೋದ್ರಿಂದ ನಿಮಗೆ ಅಮೌಂಟ್ನ ಯಾವತ್ತೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬಿಡಿ. ನೋಡುಗರು, 100 ರೂಪಾಯಿ ಕೊಟ್ಟರು ದೇಪ್ಕೋಬೇಕು, 1000 ರೂಪಾಯಿ ಕೊಟ್ಟರು ಆರಾಮಾಗೆ. ಏನು ನಾವೇನು ಖರ್ಚು ಮಾಡಿದ್ದೀವ, ನಮ್ಮ ಟೈಮ್ ಕೊಟ್ಟಿದ್ದೀವಿ, ಆ ಟೈಮ್ ಎಲ್ಲೆಲ್ಲೋ ಕಳಿತೀವಿ, ಒಪ್ಕೊತೀನಿ. ಬಟ್ ದಿನಕ್ಕೆ 5ರಿಂದ 10 ನಿಮಿಷ ಕೊಡಿ ಅಲ್ವಾ, ಅರ್ಧ ಗಂಟೆ ಕೊಡಿ, ಫೋನ್ ಎತ್ಕೊಂಡಾಗ ಅರ್ಧ ಗಂಟೆ ಕೊಡಿ, ಫ್ರೀ ಏರ್ ಡ್ರಾಪ್ ಮಾಡಿರಿ ಅಷ್ಟೇ. ಯಾವುದಾದ್ರು ಗೇಮ್ ಆಡ್ತಿರಲ್ಲ, ಇದು ಬಂದು ಗೇಮ್ ಮಾಡಿರಿ. ಅಟ್ಲೀಸ್ಟ್ ನಿಮಗೆ ತಿಂಗ್ಳಿಗೊಂದು 2-3 ಸಾವಿರ ಆದರೂ ಒಂದು ಪಾಕೆಟ್ ಮನಿ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಯಾವುದೇ ಕಾರಣಕ್ಕೂ ಈ ಥರ ಫ್ರೀ ಏರ್ ಡ್ರಾಪ್ ಮೇಲೆ ಓಪ್ ಮಾತ್ರ ಇಟ್ಕೊಳ್ಳೇಬೇಡಿ ಫ್ರೆಂಡ್ಸ್. ಇಟ್ಕೊಳ್ಳೇಬೇಡಿ, ಎಕ್ಸ್ಪೆಕ್ಟೇಷನು ಮಾಡಬೇಡಿ ಇಷ್ಟೇ ಬರುತ್ತೆ ಅಂತ. ಸೊ ನೋಡೋಣ, ಮುಂದೆ ಎಲ್ಲ ತುಂಬಾ ಏರ್ ಡ್ರಾಪ್ಸ್ಗಳು ಬರ್ತವೆ. ಸೊ ಅದ್ರಲ್ಲಿ ಜೆನ್ಯೂನ್ ಆಗಿರೋದು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿನ ನಾನು ಅದರಲ್ಲಿ ಹಾಕ್ತಾಯಿರ್ತೀನಿ. ಆಮ್ಸ್ಟಾರ್ ಬಗ್ಗೆ ನಿಮ್ಗೇನಾದರೂ ವಿತ್ಡ್ರಾ ಮಾಡೋಕ್ಕಾಗಿಲ್ಲ ಅಂದರೆ, ಸೆಲ್ ಮಾಡಿಲ್ಲ ಅಂದರೆ, ನಾನು ನನ್ನ ಚಾನಲಲ್ಲಿ ನನ್ನ ಕಾಂಟ್ಯಾಕ್ಟ್ನ ಪಿನ್ ಮಾಡಿದ್ದೀನಿ, ಹೋಗಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ನ ನೀವು ಮಾಡ್ಬೋದು. ಸೊ ಈಗ ಔಟ್ ಆಫ್ ದಿ 100 ಬಿಲಿಯನ್ ಆಮ್ಸ್ಟಾರ್ಸ್ ಟೋಕನ್ 75 ಈಸ್ ರಿಸರ್ವ್ಡ್ ಫಾರ್ ದಿ ಕಮ್ಯುನಿಟಿ. ಸೊ ಕಮ್ಯುನಿಟಿ ಅಂತಂದರೆ ಈಗ ಏರ್ ಡ್ರಾಪ್ ಆಗುತ್ತಲ್ಲ ಫ್ರೆಂಡ್ಸ್, ಸೊ ಆ ಒಂದು ಏರ್ ಡ್ರಾಪ್ಗೆ ಕಮ್ಯುನಿಟಿಗೆ 75% ಅಂದರೆ 75 ಬಿಲಿಯನ್ ಟೋಕನ್ನ ಇವರು ನಮಗೋಸ್ಕರ, ಕಮ್ಯುನಿಟಿಗೋಸ್ಕರ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ 75 ಬಿಲಿಯನ್ ಟೋಕನಲ್ಲಿ 60% ವಿಲ್ ಬಿ ಡಿಸ್ಟ್ರಿಬ್ಯೂಷನ್ ಆಫ್ಟರ್ ಸೀಸನ್ 1. ಸೊ ಅಲ್ಲಿಗೆ 75 ಬಿಲಿಯನಲ್ಲಿ 40% ಅಂದರೆ ನಿಮಗೆ ನೀವು ಇಲ್ಲಿ ನೋಡ್ಬೋದು 75. ಸೊ 30 ಬಿಲಿಯನ್ ಟೋಕನ್ವರೆಗೂ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿದೆ. ಸೊ 30 ಬಿಲಿಯನ್ ಟೋಕನ್ವರೆಗೂ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿದೆ ಅಂದರೆ, ಸೊ ಅದ್ರದ್ದು ಮಾರ್ಕೆಟ್ ಕ್ಯಾಪ್ ಏನಿರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಲಿಸ್ಟ್ ಆಗೋಕ್ಕೆ ಗೊತ್ತಾಗೋದು. ಓಕೆನಾ, ಯಾವ ಪ್ರೈಸಿಗೆ ಲಿಸ್ಟ್ ಆಗುತ್ತೆ ಇಂಟು ಕಮ್ಯುನಿಟಿಲಿ ಟೋಟಲ್ ಅಮೌಂಟು ಇಂಟು ಮಾಡಿದ್ರೆ ಅಲ್ಲಿಗೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಏನು ಪ್ರೈಸಿಗೆ ಬಿಡ್ತಾರೆ, ಅದು ಮುಂದೆ ಜಾಸ್ತಿ ಹೋಗುತ್ತಾ ಇಲ್ವ ಅಂತ ಎಲ್ಲನೂ ಕೂಡ ನಾನು ನಿಮಗೆ ಆವತ್ತಿನ ದಿನ 26ನೇ ತಾರೀಕು ಸಂಜೆ 5 ಲೈವ್ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಫ್ರಮ್ ದಿಸ್ ಅಮೌಂಟ್ ಯೂಸರ್ ವಿಲ್ ಗೆಟ್ 88.75 ಇಮಿಡಿಯೇಟ್ಲಿ ಡ್ಯೂರಿಂಗ್ ದ ಏರ್ ಡ್ರಾಪ್, ವೈಲ್ ದಿ ರಿಮೈನಿಂಗ್ 11.25 ವಿಲ್ ಬಿ ವೆಸ್ಟೆಡ್ ಆ್ಯಂಡ್ ಅನ್ಲಾಕ್ಡ್ 10 months ಆಫ್ಟರ್ ದಿ ಲಿಸ್ಟಿಂಗ್. ಕೊಟ್ರಲ್ಲಪ್ಪ, ನಾನು ನಿಮ್ಗೆ ತೋರಿಸಿದ್ನಲ್ಲ ಇಲ್ಲಿ, ಅವೈಲಬಲ್ ಆಫ್ ಸೆಪ್ಟೆಂಬರ್ 20th 26th ಇಷ್ಟು ಕೊಡ್ತಾರೆ. ವೆಸ್ಟಿಂಗ್ ಅಂತ ಇದೆಯಲ್ಲ, ಈ ವೆಸ್ಟಿಂಗ್ ಅಮೌಂಟು 88 ಟೋಕನ್ ನನಗೆ 10 ತಿಂಗಳಾದಮೇಲೆ ಎಲ್ಲರಿಗೂ ಕೊಡ್ತಾರಂತೆ. ಸೊ ಇಲ್ಲಿಂದ ನೀವೇ ಅರ್ಥ ಮಾಡ್ಕೊಳ್ಳಿ, 10 ತಿಂಗಳಂದರೆ ನೆಕ್ಸ್ಟ್ ಅಲ್ಲಿಗೆ ಜೂನ್ ಜುಲೈ ಗಂಟ ಬಂದ್ಬಿಡ್ತಾರೆ. ಜೂನ್ ಜುಲೈಗಂದರೆ ಅವಾಗೇ ಅವ್ರು ಯೋಚನೆ ನೆಕ್ಸ್ಟ್ ಸೀಸನ್ 2 ಮೋಸ್ಟ್ಲಿ ಅವಾಗೇ ಮುಗಿಯುತ್ತೆ ಅನಿಸುತ್ತಪ್ಪ ನನ್ನ ಪ್ರಕಾರ. ಈ ಇಂಟರ್ಲೂಡು ಸೀಸನ್ 2 ಎಲ್ಲ ಅವಾಗೇ ಮುಗಿಸ್ಕೊಂಡು ಈ ಸೀಸನ್ 1 ಎಲ್ಲ ಒಟ್ಟಿಗೆ ಕೂಡ ಪ್ಲ್ಯಾನ್ ಮಾಡ್ತವ್ರೆ. ಸೊ ಇವರು ಲೇಟ್ ಮಾಡ್ತವ್ರೆ. ನಾನಂತೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಅಮೌಂಟ್ ಕೊಟ್ಟರೆ ಮಾತ್ರ ನಾನು ಕಂಟಿನ್ಯೂ ಮಾಡ್ತೀನಿ ಗುರು. ಏನು 10 ತಿಂಗಳಾದ್ಮೇಲೆ ಕೊಡ್ತಾರಂತೆ, ಇರಲಿ ಬಿಡು, ಇದೇ ಅಕೌಂಟಲ್ಲಿ ಇರಲಿ, ಪರವಾಗಿಲ್ಲ, 10 ತಿಂಗಳಾದ್ರೂ ಪರವಾಗಿಲ್ಲ, ಆವಾಗ ವಿತ್ಡ್ರಾ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಪ್ರೈಸ್ ಏನಾಗಿರುತ್ತೋ, ಮೇಲೆ ಹೋಗಿರುತ್ತೋ, ಕೆಳಗಡೆ ಇರುತ್ತೋ, ಅಥವಾ ಈ ಕಾಯಿನ್ಸ್ಗಳ್ನ ಕೆಲವರು ಹೋಲ್ಡ್ ಮಾಡೋರು ಇರ್ತಾರೆ, ಹೋಲ್ಡ್ ಮಾಡ್ತೀರಾ, ವಿತ್ಡ್ರಾ ಮಾಡ್ಕೊತೀರಾ ಎಲ್ಲ ನಾನು ನಿಮಗೆ ಅವತ್ತು ಹೇಳ್ತೀನಿ. ಇದು ಏರ್ ಡ್ರಾಪ್ ಲಾಂಚಿಂಗ್ ಆಗೋ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. An additional 15% will be dropped during the upcoming season 2 of the game. ಸೊ ನೋಡಿ ಫ್ರೆಂಡ್ಸ್, ಈಗ 75% ಕಮ್ಯುನಿಟಿಗೆ ಬಿಲ್ಡ್ ಆಗಿದೆಯಲ್ಲ, ಸೊ ನೆಕ್ಸ್ಟು 15% ಸೀಸನ್ 2 ಗೇಮ್ಗೆ ಡ್ರಾಪ್ ಮಾಡ್ತಾರಂತೆ. ಸೊ ನೋಡೋಣ, ಸೀಸನ್ 2 ಗೇಮ್ಗೆ ಅಡಿಷ್ನಲ್ 15% ಅಂದರೆ ಎಕ್ಸ್ಟ್ರಾ ಇನ್ನೂ 15% ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಕತೆನೋ, ಸೀಸನ್ 2 ಬೇರೆ ಬರುತ್ತಂತೆ, ಇವಾಗ ಬೇರೆ ಇಂಟರ್ಲೂಡ್ ಬೇರೆ ಆಡ್ತಾಯಿದ್ದೀವಂತೆ. ಸ್ಟೇಟ್ ಯೂನಿಡ್ ವಿ ಹ್ಯಾವ್ ಪ್ರಿಪೇರ್ಡ್ ಮೆನಿ ಎಕ್ಸೈಟಿಂಗ್ ಫೀಚರ್ಸ್ ಫಾರ್ ದಿ ಇಂಟರ್ಲೂಡ್ ಆ್ಯಂಡ್ ಸೀಸನ್ 2. ಏನು ಗುರು,
ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರು ಹೇಳಿದ್ದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಕ್ಕೆ ಬಂದಿದ್ದು ಏನಪ್ಪ ಅಂತಂದರೆ, ಅಲ್ಲಿ ನಿನ್ನೆ ಎಲ್ಲ ಅನ್ಕ್ಲೈಮ್ಡ್ ಅಂತ ಇತ್ತು, ನೆಕ್ಸ್ಟ್ ಅಂತ ಇತ್ತು. ಸೊ ಅದು ಇವತ್ತು ಕ್ಲಿಯರ್ ಆಗಿದೆ. ಸೊ ಸೆಪ್ಟೆಂಬರ್ 26ಗೆ ಆ ಒಂದು ಅಮೌಂಟ್ ಸಿಗುತ್ತೆ. ಸೊ ವೆಸ್ಟಿಂಗ್ ಅಮೌಂಟ್ ಯಾವಾಗ ಸಿಗುತ್ತೆ ಅಂದರೆ ಆಫ್ಟರ್ 10 ಮಂತ್ಸ್ ಆದಮೇಲೆ ನಮ್ಗೆ ಹೌದು ಈ ವೆಸ್ಟಿಂಗ್ ಅಮೌಂಟ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಇವ್ರು ನಮ್ಮನ್ನ ಬಿಡಲ್ಲ. ಒಂದು ಒಳ್ಳೆ ಅಮೌಂಟ್ ಕೊಟ್ಟರೆ ಎಲ್ಲರೂ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಏನೇ ಒಂದು ಡೌಟ್ ಬಂತು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನನ್ನ ಜೊತೆ ಎಲ್ಲನೂ ಹಂಚ್ಕೋಬೋದು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.